ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಕೈದಿಗಳು ಎಸ್ಕೇಪ್ ಆಗಿರತಕ್ಕಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಾರಿಯಾಗಿ 11 ದಿನ ಕಳೆದರೂ ಕೂಡ ಸುಳಿವಿಗೆ ಸಿಗದ ಓರ್ವ ಕೈದಿ ಮಸ್ತಾನ್ ತಲಾಶ್ಗಾಗಿ ಕಲಬುರಗಿ ಬೀದರ್ ಪೊಲೀಸರು ಪರದಾಡ್ತಾ ಇದ್ದಾರೆ. ಜೂನ್ 14ರಂದು ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಈ ಮೂವರು ಎಸ್ಕೇಪ್ ಆಗಿದ್ರು. ಪರಾರಿಯಾಗಿದ್ದ ಮೂವರ ಪೈಕಿ ಈಗಾಗಲೇ ಇಬ್ರು ಅರೆಸ್ಟ್ ಆಗಿದ್ದಾರೆ. ಆದರೆ ಮಾಸ್ಟರ್ ಮೈಂಡ್ ಆಗಿರತಕ್ಕಂಥ ಮಸ್ತಾನ್ ಮಾತ್ರ ಇನ್ನೂ ಕೂಡ ಸಿಗಲಿಲ್ಲ. ಕೈದಿ ಸ್ವಗ್ರಾಮ ಇಸ್ಲಾಂಪುರ ಸುತ್ತಮುತ್ತಲಿನ ಒಂದು ಭಾಗದಲ್ಲಿ ತಲಾಶ್ ನಡೀತಾ ಇದೆ. ಜಮೀನುಗಳಲ್ಲಿ ಫುಲ್ ಅಲರ್ಟ್ ಆಗಿರತಕ್ಕಂಥ ಖಾಕಿ ಪಡೆ, ಆದರೆ ಎಲ್ಲಿ ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್. ಈಗ ಕೇಂದ್ರ ಕಾರಾಗೃಹದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಬೆಚ್ಚಿ ಬೀಳಿಸ್ತಕ್ಕಂಥ ಒಂದು ಘಟನೆ. ಇದರಲ್ಲಿ ಇಬ್ಬರು ತಗಲಾಕೊಂಡಿದ್ದಾರೆ, ಇನ್ನು ಒಬ್ಬರನ್ನ ಹುಡುಕ್ತಾ ಇದ್ದಾರೆ. ಪೊಲೀಸರು ಪರದಾಡ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಆತ ಅಷ್ಟಕ್ಕೂ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಪೊಲೀಸರು ಯಾವ ರೀತಿ ಹುಡುಕಾಟ ನಡೆಸ್ತಾ ಇದ್ದಾರೆ ಅಂತ? ಖಂಡಿತ ಇದೇ ತಿಂಗಳು 14ನೇ ತಾರೀಕು ಏನು ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಖೈದಿಗಳು ತಲೆಮರೆಸಿಕೊಂಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಬ್ರು ಆರೋಪಿಗಳನ್ನ, ಸಂತೋಷ್ ಮತ್ತು ಸಾಗರ್ ಎಂಬ ಇಬ್ಬರು ಆರೋಪಿಗಳನ್ನ ಪೊಲೀಸರು ಹೆಡೆಮುಡಿ ಕಟ್ಟಿರ್ತಕ್ಕಂಥದ್ದು. ಇನ್ನು ಈ ಪ್ರಕರಣದ ಪ್ರಮುಖ ಆರೋಪಿ ಪ್ರಮುಖ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂತಹ ಮಸ್ತಾನ್ನ ಒಂದು ಬಲೆಗಾಗಿ ಬೀದರ್ ಮತ್ತು ಕಲಬುರಗಿ ಪೊಲೀಸರ ಜಂಟಿ ಕಾರ್ಯಾಚರಣೆಯ ಶೋಧ ಇನ್ನೂ ಸಹ ಮುಂದುವರೆದಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 2 ವಾರಗಳು ಸಹ ಕಳೀತಾ ಬಂದಿರ್ತಕ್ಕಂಥದ್ದು. ಆದ್ರೆ ಆರೋಪಿಯ ಪತ್ತೆ ಮಾತ್ರ ಇನ್ನೂ ಸಿಗ್ತಾ ಇಲ್ಲ. ಪೊಲೀಸರಿಗೆ ಈ ಒಂದು ಪ್ರಕರಣ ಸಾಕಷ್ಟು ತಲೆಬಿಸಿ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಗೃಹ ಸಚಿವರ ಒಂದು ತವರು ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದು 12 ದಿನಗಳು ಕಳೀತಾ ಬಂದವು. ಆದ್ರೆ ಇದುವರೆಗೂ ಸಹ ಜೈಲಿನಿಂದ ತಪ್ಪಿಸ್ಕೊಂಡು ಹೋಗಿರ್ತಕ್ಕಂತಹ ಪ್ರಮುಖ ಆರೋಪಿಯಾಗಿರುವಂತಹ ಮಸ್ತಾನ್ ಮಾತ್ರ ಪೊಲೀಸರ ಬಲೆಗೆ ಬೀಳ್ತಾ ಇಲ್ಲ. ಇದು ಸಾಕಷ್ಟು ತೀವ್ರವಾಗಿ ರಾಜ್ಯಾದ್ಯಂತ ಇದೀಗ ಮತ್ತೆ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಅಂದ್ರೆ ಗೃಹ ಸಚಿವರ ಕ್ಷೇತ್ರದಲ್ಲಿ ಗೃಹ ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗಾಗಲೇ ಇಬ್ರು ಆರೋಪಿಗಳನ್ನ ಅಂದ್ರೆ ಅವರ ಆರೋಪಿಗಳ ತಮ್ಮ ಊರುಗಳ ಸುತ್ತಮುತ್ತಲೇನೆ ಆರೋಪಿಗಳನ್ನ ಬಂಧನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಮಸ್ತಾನು ಸಹ ತನ್ನ ಸ್ವಂತ ಊರಾಗಿರ್ತಕ್ಕಂಥ ಇಸ್ಲಾಂಪುರ ಭಾಗದಲ್ಲಿನ ಎಲ್ಲಾದ್ರೂ ಸುತ್ತಮುತ್ತ ಹೊಲ ಗದ್ದೆಗಳಲ್ಲಿ ಅವಿತ್ಕೊಂಡಿದ್ದಾನ ಅನ್ನುವಂತ ಒಂದು ಮಾಹಿತಿಯನ್ನು ಸಹ ಪೊಲೀಸರು ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ಆತ ಹಲವಾರು ಅಪರಾಧಿ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ತಲೆಮರೆಸಿಕೊಳ್ಳೋದಕ್ಕಾಗಿ ಸಾಕಷ್ಟು ಜಮೀನುಗಳಲ್ಲಿ ಆತ ಆಸರೆಯನ್ನ ಪಡಿತಾ ಇದ್ದ ಅನ್ನುವಂಥದ್ದು ಮಾಹಿತಿಯು ಸಹ ಪೊಲೀಸರು ಕಲೆ ಹಾಕಿರ್ತಕ್ಕಂಥದ್ದು. ಹೀಗಾಗಿ ಆ ಭಾಗದಲ್ಲಿ ಸಹ ಪೊಲೀಸರು ತಲಾಶನ ನಡೆಸಿರ್ತಕ್ಕಂಥದ್ದು. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವ.